ನಮಸ್ಕಾರ ಸರ್. ನಮಸ್ಕಾರ ಸರ್. Who is the officer in charge here? So, you are the area SI. ಎಸ್ ಸರ್. What's your name? ಕಾಯ ಸರ್. Kalaya? Where is Mr. Kashinath? ಒಳಗಿದ್ದಾರೆ ಸರ್. Follow me. Come on, get up, get up. Kashinath? Kashinath? ಎಸ್, ನಾನೇ ಕಾಶಿನಾಥ್. ಹಾಗೆ ಹೇಳ್ಕೊಂಡ್ ಬಂದಿರೋ ಡೂಪ್ಲಿಕೇಟ್ ಕಾಶಿನಾಥ್ ನೀವು. ಏನ್ ಹೇಳ್ತಿದ್ದೀರಾ ನೀವು? ನಿಮ್ಮ ನಾಟಕ ಎಲ್ಲ ಇವತ್ತಿಗೆ ಕೊನೆ ಆಯ್ತು. ಯು ಆರ್ ಅಂಡರ್ ಅರೆಸ್ಟ್. ಏನ್ ಸರ್ ಇದು? ನಮ್ ಡೈರೆಕ್ಟರ್ ಅರೆಸ್ಟ್ ಮಾಡ್ತಿದ್ದೀರಾ? ಯಾರು ಡೈರೆಕ್ಟರ್? ಇವ್ರಾ? ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ದೀರಾ? ಇನ್ಸ್ಪೆಕ್ಟರ್. ಎಸ್ ಸರ್. ಇಷ್ಟು ದಿನದಿಂದ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀರಾ, ಒಬ್ಬ ಕೊಲೆಗಾರನ ಕಂಡೆ ಕಾಲೇನ್ರಿ ನಿಮ್ಗೆ? ಸಾರಿ ಸರ್. ಸಾರಿ? ಆ ಇಂಗ್ಲಿಷ್ ನಮ್ ದೇಶ ಬಿಟ್ಟು ಹೋಗ್ಬೇಕಾರೆ ಎಲ್ಲದನ್ನು ದೋಚ್ಕೊಂಡೋಗಿ ಈ ಕಿತ್ತೋಗಿರೋ ಇಂಗ್ಲಿಷ್ ಪದ ಬಿಟ್ಟೋದ್ರು. ಅದನ್ನ ಯೂಸ್ ಮಾಡಿ ನಿಮ್ಗೆ ನಾಚಿ ಆಗಲ್ಲ? ಸಾರಿ ಸರ್. ಸಾರಿ ಅಂದ್ರೆ ನೀವು ಸಸ್ಪೆಂಡ್ ಮಾಡ್ಬಿಡ್ತೀನಿ. ಕಾಶಿನಾಥ್ ಇವ್ರು ಯಾರು ಗೊತ್ತೇನ್ರಿ ನಿಮ್ಗೆ? ಇಲ್ಲ ಸರ್. ಇವ್ರು ಯಾರು ಗೊತ್ತೇನ್ರಿ ನಿಮ್ಗೆ? ಗೊತ್ತಿಲ್ಲ ಸರ್. ಕಾಶಿನಾಥ್ ಅಂತ ಹೇಳ್ಕೊಂಡ್ ಬಂದಿರೋ ದೊಡ್ಡ ಮರ್ಡರ್, ದೊಡ್ಡ ಸ್ಮಗ್ಲರ್. ನಿಮ್ಮಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ MMS ಹೋಗ್ರಿ. ನಾಚಿ ಆಗಲ್ಲ ನಿಮ್ಗೆ? ಏನ್ರಿ ಇದು? ಪೊಲೀಸ್ ಆಫೀಸರ್ ಹೊಡಿತಿದ್ದೀರಾ? ಯಾವನ್ ಸರ್ ಪೊಲೀಸ್ ಆಫೀಸರ್? ಇವನ ಅಜ್ಜಿ. ಆಯ್ತು ಆಯ್ತು. ಇವನು ಮಾಧವ್ ಅಂತ ಸರ್. ದಿನ ಬಂದ್ ಆಕ್ಟಿಂಗ್ ಬೇಕು ಅಂತ ತಲೆ ತಿಂತಿದ್ದ ಸರ್. ಬೈತ್ ಕಳ್ಸಿದ್ದೆ. ಒಂದಲ್ಲ ಒಂದಿನ ನಿಮ್ ಡೈರೆಕ್ಟರ್ ನಾನು ಎಂತ ಆರ್ಟಿಸ್ಟ್ ಅಂತ ತೋರಿಸ್ತೀನಿ ಅಂತ ಹೇಳೋಗಿದ್ದ ಸರ್. ಇವತ್ ಬಂದ್ ನಿಮ್ ಮುಂದೆ ಪೊಲೀಸ್ ಡ್ರೆಸ್ ಹಾಕೊಂಡು ನಾಟಕ ಮಾಡ್ತಿದ್ದಾನೆ. ಸಾರ್, ನನ್ನ ಆಕ್ಟಿಂಗ್ ಬೇರೆ ನಿಮಗ್ ತೋರಿಸ್ಬೇಕು ಅಂತ ಬಾಡಿಗೆ ಜಿಪ್ಪು, ಬಾಡಿಗೆ ಪೊಲೀಸ್ ಎಲ್ಲಾ ಕರ್ಕೊಂಡ್ ಬಂದೆ ಸರ್. ಒಂದೇ ಒಂದ್ ಚಾರ್ಜ್ ಕೊಟ್ಬಿಡಿ ಸಾರ್. ಬಡ್ಡಿ ಮಗ ಪೊಲೀಸ್ ಸ್ಟೇಷನ್ಗೆ ಚಾಮ ಸುಲಿದ್ದೀನಿ ನನ್ನ ಮಗನಿಗೆ. ಇಡಿಯಟ್. ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಏನಂತ ತಿಳ್ಕೊಂಡಿದ್ಯಾ? ನಾನೇ ಫುಲ್ ಆಗಿ ಸೆಲ್ಯೂಟ್ ಹೊಡೆದು ಬಿಡಿಸ್ತಾ ಅಲ್ಕ ನನ್ನ ಮಗನಿಗೆ. ನೀವು ಸರಿಯಾಗಿದ್ರೆ ಯಾಕ್ರಿ ಹೀಗಾಗ್ತಿತ್ತು? ನಿಮ್ಮಂಥವ್ರಿಂದ ಡಿಪಾರ್ಟ್ಮೆಂಟ್ಗೆ ಅವಮಾನ. ಸರ್ ಸರಿಯೋ ಸರ್? ಸರ್ ಅದು Shut up. ಆ ಒಂಟಿ ಮನಿ ಎಸ್ಟೇಟ್ ನಲ್ಲಿ ಹೆಣಗಳು ಬೀಳ್ತಾ ಇದಾವೆ. ದೆವ್ವ ಅಂತ ಸುದ್ದಿ ಇದೆ. ನಾನು ನಿಮ್ಮನ್ನ ಕಂಡು ಹಿಡ್ರಿ ಅಂತ ಹೇಳಿ ಎಷ್ಟು ದಿನ ಆಯ್ತು? ಏನ್ ಮಾಡಿದ್ರಿ? ಸರ್ ನಿಜವಾಗ್ಲೂ ಮನೇಲಿ ದೆವ್ವ ಇದೆ ಸರ್. ವಾಟ್ ಬ್ಲಡಿ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ಇಷ್ಟು ದಿನ ಹೆಣಗಳನ್ನು ಕಿತ್ ಬೀಸಾಕ್ತಿದ್ದ ದೆವ್ವ ಅದ್ಯಾಕ್ರಿ ಕೊಲೆ ಮಾಡ್ಲಿಕ್ಕೆ ಶುರು ಮಾಡಿದೆ? ಅದು ಶೂಟಿಂಗ್ ನೋಡಿ ಎಸ್ಟೇಟಿಗೆ ಬಂದ ಮೇಲೆ ಯಾಕೆ ಹೀಗಾಗ್ತಾ ಇದೆ? ಸರ್ ನನಗೆ ಆ ಶೂಟಿಂಗ್ ನನ್ನ ಮಕ್ಕಳ ಮೇಲೆ ಅನುಮಾನ ಸರ್. ಬರೀ ಅನುಮಾನ ಬಂದ್ರೆ ಸಾಲದು. ನೋಡಿ, ನಾನು ನಿಮಗೆ 2 ವಾರ ಟೈಮ್ ಕೊಡ್ತಾ ಇದ್ದೀನಿ. ಅಷ್ಟರಲ್ಲಿ ಆ ಕೊಲೆಗಳು ಯಾಕೆ ಆಗ್ತಾ ಇದಾವೆ, ಆ ದೆವ್ವ ಏನದು, ಸ್ಮಶಾನದಿಂದ ಹೆಣಗಳು ಬಂದು ಯಾಕೆ ಹೊರಗೆ ಬೀಳ್ತಾ ಇದೆ ಅನ್ನೋದು ನನಗೆ ಗೊತ್ತಾಗಬೇಕು. ಎಸ್ ಸರ್. ಯು ಕ್ಯಾನ್ ಗೋ ನೌ. ಓಂ ದೇವಿ ಆವಾಹಯಾಮಿ, ಓಂ ದೇವಿ ಆವಾಹಯಾಮಿ, ಓಂ ಕಾಳಿಕಾಯೇ ಸ್ವಾಹ, ಓಂ ರುಂಡಮಾಲಿನ್ಯೇ ಸ್ವಾಹ, ಓಂ ರುದ್ರನೇತ್ರಿಣ್ಯೇ ಸ್ವಾಹ, ಓಂ ದೀರ್ಘರಾಯಿನ್ಯೇ ಸ್ವಾಹ, ಓಂ ದೈತ್ಯನಾಶಿನ್ಯೇ ಸ್ವಾಹ, ಓಂ ರಕ್ತಾಕ್ಷಿಯೇ ಸ್ವಾಹ, ಓಂ ಚಾಮುಂಡೇಶ್ವರಿಯೇ ಸ್ವಾಹ, ಓಂ ಅಷ್ಟದಿಕ್ಪಾಲಕ ಸ್ವಾಹ. ನಾಗರಾಜ್ ರಾಯರೇ, ಸ್ವಾಮಿ, ನಿಮ್ಮ ಮನೆಗೆ ಅಷ್ಟದಿಗ್ಬಂಧನ ಮಾಡಿದ್ದೇನೆ. ಇನ್ನು ಮೇಲೆ ನಿಮ್ಮ ಮನೆಗೆ ಯಾವ ಭೂತ ಪ್ರೇತ ಪಿಶಾಚಿಗಳ ಕಾಟವೂ ಇರುವುದಿಲ್ಲ. ಈ 8 ನಿಂಬೆಹಣ್ಣನ್ನ ಮಂತ್ರಿಸ್ಕೊಡ್ತಾ ಇದ್ದೀನಿ. ಇದನ್ನ ನಿಮ್ಮ ಮನೆಯ 8 ದಿಕ್ಕಿಗೂ ಕಟ್ಟಬೇಕು. ಆಗಲಿ ಸ್ವಾಮಿ. ನಾನಿನ್ ಬರ್ತೀನಿ. ಸರ್, ನಿಮ್ಮ ಡೈರೆಕ್ಟರ್ ಕರೀತಿದ್ದಾರೆ. ಬಂದೆ ನಡಿ. ಕಾಶಿ ಸರ್, ಗೊಂಬೆ ಒಳಗಡೆ ಭೂತ ಸೇರ್ಕೊಂಡು ಹೀಗೆಲ್ಲ ಆಗ್ತಾ ಇದೆ ಅಂದ್ರೆ ನಂಬೋಕೆ ಸಾಧ್ಯ ಇಲ್ಲ. ಅದ್ ಹೇಗ್ರಿ ನಂಬಕ್ಕಾಗತ್ತೆ ಈ 20ನೇ ಶತಮಾನದಲ್ಲಿ? ಅದೇನೋ ಗೊಂಬೆ ಬಾಯಿಂದ ಹೊಗೆ ಬಂತಂತೆ, ಗೊಂಬೆ ಆ ಮನೆಯೊಳಗೆ ಹೋಯ್ತಂತೆ, ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಅದನ್ನ ಫಾಲೋ ಮಾಡ್ದಂತೆ. ನಮ್ ಶೂಟಿಂಗ್ ಮಾತ್ರ ನಿಲ್ಲಿಸ್ಬೇಡಿ ಸರ್, ತುಂಬಾ ತೊಂದರೆ ಆಗುತ್ತೆ. ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ದಟ್. ಏನ್ ಸರ್, ಇಷ್ಟು ದಿವಸ ಬರೀ ನಿಮ್ಮನೇಲಿ ಅನಾಹುತಗಳು ನಡೀತಾ ಇದ್ದು,
ಈಗ ನೋಡಿದ್ರೆ ನಮ್ಮ ಮಿನಿಟ್ ಅಲ್ಲಿ ಅದು ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಮರ್ಡರ್ ಆಗಿದ್ದಾನೆ. ಏನ್ ಸರ್ ಇದೆಲ್ಲ? ನನಗೇನೋ ಒಂದು ಅರ್ಥವಾಗ್ತಾ ಇಲ್ಲ ಸರ್. ಇಷ್ಟು ದಿನ ಎಲ್ಲ ಚೆನ್ನಾಗಿ ನಡೀತಿತ್ತು, ಆದ್ರೆ ತಾವೆಲ್ಲ ಬಂದ ಮೇಲೆ ದಯವಿಟ್ಟು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ಚೇಚೆ, ಇಲ್ಲ ಇಲ್ಲ, ನೀವ್ ಹೇಳ್ತಾ ಇರೋದು ಕರೆಕ್ಟ್ ಸರ್. ನಾವು ಬಂದ ಮೇಲೆ ಇದೆಲ್ಲ ಶುರುವಾಗಿರೋದು. ಅದೇನೋ ಸರಿ ಸರ್, ಆದ್ರೆ ಇಲ್ಲಿ ಮೊದಲೇ ದೆವ್ವ ಇದೆ ಅಂತ ಸುದ್ದಿ ಇದೆ, ಹೆಣಗಳು ಬೇರೆ ಬೀಳುತ್ತವೆ ಅಂತಾರೆ. ಆ ಒಂಟಿ ಮನೆಯಲ್ಲಿ ದೆವ್ವ ಇರೋದೇನೋ ನಿಜ ಸರ್. ನಿಮ್ಮವರೇನಾದ್ರೂ ಅಲ್ಲಿಗೆ ಹೋಗಿ ಅದಕ್ಕೇನಾದ್ರೂ ತೊಂದರೆಯಾಗಿ ಈ ರೀತಿ ಮಾಡ್ತಿದ್ಯೋ ಏನೋ? ಏನ್ ಸರ್, ನೀವು ಈಗಿನ ಕಾಲದಲ್ಲಿ ನಂಬ್ತೀರಾ ಇದನ್ನೆಲ್ಲ? ನಾನೇ ಆ ಮನೆ ಹತ್ರ ಹೋಗಿ ಅಲ್ಲಿ ಏನಿದೆ ಅಂತ ನೋಡ್ಕೊಂಡೇ ಬಂದ್ಬಿಡ್ತೀನಿ ರೀ. ಬೇಡ ಕುಮಾರ್, ಪ್ಲೀಸ್. ನೀವು ಬಿಸಿ ರಕ್ತದವರು, ನಿಮಗೆ ಇದೆಲ್ಲ ಅರ್ಥ ಆಗಲ್ಲ. ಆ ರೀತಿ ಏನಾದ್ರೂ ಹೋಗಿ ಅನಾಹುತ ಮಾಡ್ಕೊಂಡ್ಬಿಟ್ಟಿರಾ? ಅದಲ್ಲ ಸರ್, ಅದು ಇರ್ಲಿ ಕುಮಾರ್, ನೀವು ಹೋಗೋದೇನ್ ಬೇಡ ಬಿಡಿ. ಸರ್, ನೀವೇನು ಯೋಚನೆ ಮಾಡಬೇಡಿ, ನಾವು ಯಾರು ಯಾವತ್ತೂ ಅಲ್ಲಿಗೆ ಹೋಗಲ್ಲ. ಎಕ್ಸ್ಕ್ಯೂಸ್ ಮಿ ಸರ್. ಏನೇ ಬೆಟ್ಟಿಂಗ್ ಬರ್ತಿ? ಯಾಕೆ ಒಂಥರ ಡಲ್ ಆಗಿದ್ಯಾ? ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ ಕಣೋ. ಯಾಕೆ? ಆ ದೆವ್ವಕ್ಕೆ ನಮ್ಮ ಮೇಲೆ ಕೋಪ ಬಂದಿರ್ಬೇಕು. ಅಯ್ಯೋ, ನೀನು ಇದೆಲ್ಲ ನಂಬ್ತೀಯಾ? ನೀನು ಇದೇ ಎಸ್ಟೇಟ್ ಅಲ್ಲೇ ಇದ್ದಿದ್ರೆ ಗೊತ್ತಾಗಿರೋದು. ಹಿಂದೆ ಒಬ್ಬ ಪೊಲೀಸ್ ಆಫೀಸರು ದೆವ್ವ ಇಲ್ಲ ಅಂತ ಚಾಲೆಂಜ್ ಮಾಡಿ ಮಧ್ಯರಾತ್ರಿ ಆ ಮನೆಗೆ ಹೋಗಿ ಅಲ್ಲಿ ದೆವ್ವನ ನೋಡಿ 3 ದಿನ ಜ್ವರ ಬಂದು ಮಲಗಿದ್ದ, ಗೊತ್ತಾ? ನೋಡೋಣ, ಇವತ್ ರಾತ್ರಿ ಮನೆ ಹತ್ರ ಹೋಗ್ತೀನಿ. ಆ ದೆವ್ವ ನನ್ನ ಕಣ್ಣಿಗೆ ಕಾಣಿಸ್ಲಿ. ಕುಮಾರ್, ದಯವಿಟ್ಟು ನನ್ ಮಾತು ಕೇಳೋ. ನೀನೇನಾದ್ರೂ ಒಂಟಿಯಾಗ ಆ ಮನೆ ಹತ್ರ ಹೋದ್ರೆ ನನ್ ಮೇಲೆ ಆಣೆ. ಹೋಗ್ಲಿ ಬಿಡು, ನಾನು ಅಲ್ಲಿಗೆ ಹೋಗಲ್ಲ. ನಿಜ ತಾನೇ? ಲೇ, ನಿನ್ ಮನ್ಸಿಗೆ ಬೇಜಾರಾಗೋ ಹಾಗೆ ನಾನು ಯಾವತ್ತೂ ನಡ್ಕೊಳಲ್ಲ ಕಣೆ, ಇದು ಪ್ರಾಮಿಸ್. ಏನ್ ಕರ್ಮನೋ ಏನೋ, ಈ ಕೇಸ್ ಒಂದು ತಲೆ ತಿಂತಾ ಇದೆ. ರಾತ್ರಿ ನಂಗಿಲ್ಲ, ಹಗಲು ನಂಗಿಲ್ಲ, ದುಡ್ದಿದ್ದು ಛೇ. ಎನಿ ಪ್ರೋಗ್ರೆಸ್ ಸರ್? ಏನಾಯ್ತು ಸರ್? ಬಾಡಿನ ಪೋಸ್ಟ್ ಮಾರ್ಟಮ್ ಕಳ್ಸಿದ್ರಾ? ಕಳಿಸಿದ್ದೀನಿ, ರಿಪೋರ್ಟ್ ಇನ್ನು ಬರಬೇಕು. ಆ ಕೊಲೆಗಾರ ಬಹಳ ಕ್ರೂರಿ ಅಂತ ಕಾಣಿಸುತ್ತೆ. ಚಿತ್ರಹಿಂಸೆ ಕೊಟ್ಟು ಕೊಟ್ಟು ಆ ಕುಂಟುನು ರಕ್ಕನ್ನು ಕೊಂದಿದ್ದಾನೆ. ಅಂದ್ರೆ ಈ ಕೊಲೆ ಹಿಂದೇನೋ ಭಯಂಕರ ದ್ವೇಷ ಇರ್ಬೇಕು. ಅದೇನೋ ಸರಿ ಸರ್, ಆದ್ರೆ ಕುಂಟ ಮತ್ತವನಕ್ಕ ಪಾಳ್ ಮನೆ ಹತ್ರ ಏನಕ್ಕೆ ಹೋದ್ರು? ಆ ಮನೇಲಿ ಏನ್ ನಡೀತಿದೆ ಅಂತ? ಸರ್, ಒಂದ್ ಕೆಲಸ ಮಾಡೋಣ ಸರ್, ನಾಳೆ ನಾವು ಅಲ್ಲೇ ಹೋಗಿ ಶೂಟಿಂಗ್ ಮಾಡೋಣ, ಏನಾದ್ರೂ ಕ್ಲೂ ಸಿಗಬಹುದು. ಕರೆಕ್ಟ್ ಸರ್, ನೀವು ಬಂದ್ಬಿಡಿ ನಮ್ ಜೊತೆ ಶೂಟಿಂಗ್ಗೆ. ನಾನು ಬಂದ್ರೆ ನಿಮ್ಗೆ ಯಾವ ಕ್ಲೂ ಸಿಗೋದಿಲ್ಲ. ನನ್ನನ್ನು ಕಂಡ್ರೆ ಇಡೀ ಎಷ್ಟೇ ಗಡಗಡ ಅಂತ ನಡುಗುತ್ತೆ. ನೀವು ಅಲ್ಲಿ ಶೂಟಿಂಗ್ ಇಟ್ಕೊಂಡು ಪ್ರಯತ್ನ ಪಡಿ. ಏನಾದ್ರು ಕ್ಲೂ ಸಿಕ್ಕರೆ ತಕ್ಷಣ ಫೋನ್ ಮಾಡಿ, ಇಮ್ಮಿಡಿಯೇಟ್ ಆಗಿ ಬರ್ತೀನಿ. ಅಯ್ಯೋ ಧರ್ಮ. ಅದ್ ಹೇಗ್ ಮಾಡ್ತೀರೋ ನಂಗೆ ಗೊತ್ತಿಲ್ಲ ರೀ. ನಾಳೆ ಬೆಳಿಗ್ಗೆ ಒಳಗೆ ಎಲ್ಲ ಅರೇಂಜ್ ಆಗಿರ್ಬೇಕು. ಆಯ್ತು ಸರ್. ಹೇಗ್ ಮಾಡ್ತೀರಾ ಮಾಡಿ ಹೋಗಿ. ಓಕೆ ಸರ್. ಸರ್, ಆ ಬೊಂಬೆಲಿ ದೆವ್ವ ಸೇರ್ಕೊಂಡಿದೆ ಅಂತ ಅವತ್ತ ಆ ಕುಡ್ಕ ಹೇಳಿದ್ನಲ್ಲ ಸರ್, ಆ ಬೊಂಬೆನೆ ಒಂಟಿಯಾಗ ಮನೆ ಹತ್ರ ಕಳ್ಸಿದ್ರೆ ಹೇಗೆ? ಕರೆಕ್ಟ್, ಒಳ್ಳೆ ಐಡಿಯಾ ರೀ. ಆ ಗೊಂಬೆ ತಗೊಂಬರ್ರಿ, ಆ ಗೊಂಬೆ ಹಾಕೊಳ್ಳೋ ಆರ್ಟಿಸ್ಟ್ ರೀ, ಕರೀ ಸರ್. ರೆಡಿ ಸರ್. ನೋಡ್ರಿ, ನೀವು ಇಲ್ಲಿಂದ ಹೀಗೆ ಮೇಲ್ ಹೊತ್ಕೊಂಡು ಆ ಮನೆ ಒಳಗೆ ಹೋಗ್ಬೇಕು, ಗೊತ್ತಾಯ್ತಾ? ಹಾ, ಕ್ಯಾಮೆರಾ ರೆಡಿನಾ? ರೆಡಿ ಸರ್. ಹಾ, ರೆಡಿ, ಸ್ಟಾರ್ಟ್ ಕ್ಯಾಮೆರಾ, ಆಕ್ಷನ್. ಏನ್ ಸರ್ ಇದು? ಎಲ್ಲಿ ಜಾಗ ಬಿಡಿ ಸ್ವಲ್ಪ. ಸರ್, ಇಲ್ಲಿ ಯಾಕೆ ಸರ್ ಬಂದ್ರಿ ಶೂಟಿಂಗ್ ಮಾಡಕ್ಕೆ? ಅಲ್ಲಿ ನೋಡಿ ಸರ್, ಮೊದ್ಲು ಜಾಗ ಖಾಲಿ ಮಾಡಿ ನಡೀರಿ. ಕೃಷ್ಣ, ಯಾರು ಹೇಳೋದು? ನಾನೆಲ್ಲ ಹೇಳ್ತೀನಿ, ನಡೀರಿ ಸರ್. ಮೊದಲು ಜಾಗ ಖಾಲಿ ಮಾಡಿ ನಡೀರಿ, ಬೇಗ 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 ನಡೀರಿ. ಸಿದ್ದಣ್ಣ, ಆ ಹೆಣನ ಮತ್ತೆ ಸ್ಮಶಾನದಲ್ಲಿ ಹೂತಾಕು. ನಡೀರಿ ಬೇಗ ಬೇಗ. ಈಗ ಹೇಳಿ, ಯಾರ್ದ ಹೆಣ? ಸರ್, ಅದು ನಿಂಗೆ ನೋಡಿ ಹೆಣ. ಇಲ್ಲೇ ಪಕ್ಕದ ಎಸ್ಟೇಟಲ್ಲಿ ಕೆಲಸ ಮಾಡ್ತಾ ಇದ್ಲು. ಏನೋ ಜ್ವರ ಬಂದ್ ಸತ್ತು ಹೋದ್ಲು. ಮೊನ್ನೆ ಸ್ಮಶಾನದಲ್ಲಿ ಹೂತಾಕಿದ್ರು ಸರ್. ಆ ದೆವ್ವ ಅದನ್ನ ಕಿತ್ತು ಹೊರಗೆ ತಂದು ಬಿಸಾಕ್ಬಿಟ್ಟಿದೆ. ಯಾರು ಅಲ್ಲಿಗೆ ಹೋಗ್ಬಾರ್ದು ಅಂತ ಯಾರು ಮನುಷ್ಯ ಕೆಲಸ ಮಾಡ್ತಿರ್ಬಹುದು. ಅಲ್ಲಿ ಅಂಥದ್ದೇನಿದೆ ಸರ್? ಪಾಳು ಬಿದ್ದ ಮನೆ, ಸುತ್ತಲೂ ಕಾಡು. ಅಂದ್ರೆ ನೀವು ಅಲ್ಲಿ ದೆವ್ವ ಇದೆ ಅಂತ ನಂಬ್ತೀರಾ?
ಎಲ್ಲಾರು ನಂಬಿರುವಾಗ ನಾವು ನಂಬಲೇಬೇಕಲ್ಲ ಸರ್. ದೆವ್ವನೂ ಇಲ್ಲ ಭೂತಾನೂ ಇಲ್ಲ, ಸುಮ್ಕಿರಪ್ಪ. ಈ ಕೆಲಸ ಮಾಡ್ದ ಹಲ್ಕ ನಮಗನ್ನ 1 ವಾರದಲ್ಲಿ ಪತ್ತೆ ಮಾಡ್ಬಿಡ್ತೀನಿ. ಸರ್, ನನಗೆ ಗೊತ್ತಿರೋದು ನಾನು ಹೇಳಿದೆ. ಇದ್ರ ಮೇಲೆ ನಿಮ್ ಇಷ್ಟ, ಏನಾದ್ರೂ ಮಾಡ್ಕೊಳ್ಳಿ. ಸರ್ ಬನ್ನಿ ಸರ್, ಇವತ್ತು ರಾತ್ರಿ ನಾವು ನೀವು ಅಲ್ಲಿಗೆ ಹೋಗಿ ನೋಡೋಣ. ಅದೇನ್ ದೇವನೋ ಗೊತ್ತಾಗುತ್ತೆ. ನೀವೆಲ್ಲ ಯಾಕೆ? ನಾನೊಬ್ನೇ ಹೋಗ್ತೀನಿ. ಸರ್, ನಾವು ನಮ್ ಕೈಲ ಸಹಾಯ ಮಾಡ್ತೀವಿ. ಕುಮಾರ್ ನಮ್ ಜೊತೆ ಬರ್ಲಿ ಬಿಡಿ. ಓಕೆ ಓಕೆ. ಬೇವರ್ಸಿ ನಮ್ಮನೆ ಹೋಗೋ ಆ ಕಡೆ. ನನ್ನ ಎದುರು ಬರಬೇಡ ಅಂತ ಹೇಳಿಲ್ಲ. ಕಂತ್ರಿ ಕಜ್ಜಿ ನಾಯಿ ನಮ್ಮನೆ ತೊಟ್ಟಿ ನನ್ನ ಮಗಂತಂದು. ಜೋರಾಗಿ ಮಾತಾಡ್ಬೇಡಿ ಸರ್, ನಾವು ಹೋಗೋದು ಯಾರಿಗೂ ಗೊತ್ತಾಗ್ಬಾರ್ದು. ಕರೆಕ್ಟ್ ಸರ್. ಈ ಮನೇಲಿ ಯಾರು ವಾಸವಾಗಿದ್ರು, ಎಷ್ಟು ವರ್ಷಗಳಿಂದ ಈ ಮನೆ ಪಾಳ್ ಬಿದ್ದಿದೆ, ಈ ವಿಷಯನೆಲ್ಲ ನಾಗರಾಜರಾವ್ ಹತ್ರ ಕೇಳಿ ತಿಳ್ಕೊಳ್ಬೇಕು. ಏನಂತೀರಾ? ಸಾರ್ ಸಾರ್ ಅಯ್ಯೋ, ಯಾರದು ಯಾರದು? ಹೇಳು, ಈ ಬೊಮ್ಮೆ ಸುಡಕ್ಕೆ ಟ್ರೈ ಮಾಡ್ತಾ ಇದ್ದೆ. ಹೇಳು, ಬೇಗ ಹೇಳು. ಹೇಳ್ತೀನಿ ಬಿಡು. ಹೇಳು. ಹೇಳ್ತೀನಿ, ಆದ್ರೆ ಈ ವಿಷಯ ಯಾರಿಗೂ ಹೇಳಬಾರ್ದು. ನನ್ ಮರ್ಯಾದೆ ಹೋಗುತ್ತೆ. ಆಗ್ಲಿ ಹೇಳು. ನನಗೂ ನಾಗರಾಜ ಹೆಂಡತಿಗೂ ಸಂಬಂಧ ಇತ್ತು. ಅವಳ ದಿನ ನನ್ನ ಆಶ್ರಮಕ್ಕೆ ಬರ್ತಾ ಇದ್ಲು.
ಅವಳ ತಮ್ಮ ಅವಳಿಗೆ ರಕ್ಷಣೆ ನೀಡ್ತಾ ಇದ್ದ. ಒಂದಿನ ಅವಳ ತಮ್ಮ ಇದ್ದಕ್ಕಿದ್ದಾಗೆ ಕಾಣೆ ಆದ. ಅವನ್ ಕಾಣೆ ಆದ 1 ವಾರಕ್ಕೆ ಅವಳು ನನ್ನ ಆಶ್ರಮಕ್ಕೆ ಬಂದ್ಲು. ಜ್ಞಾನ ಬಂದ್ಮೇಲೆ ಒಳಗ್ ಬಂದ್ ನೋಡ್ದೆ, ಅಲ್ಲ ಅವಳು ಇರ್ಲಿಲ್ಲ. ಅವತ್ತು ಆ ಹಾಳು ಮನೆ ಹತ್ರ ಆ 2 ಹೆಣ ಸಿಕ್ದಾಗಿಂದ ನನಗೆ ತುಂಬಾ ಭಯ ಆಯ್ತು. ಪೊಲೀಸ್ನವರು ನಾಯಿಗಳನ್ನೇನಾದ್ರು ಕರ್ಕೊಂಡ್ಬಂದು ಆ ನಾಯಿಗಳಿಗೆ ಬೊಂಬೆನ ಮೂಸಿ ನಮ್ಮ ಆಶ್ರಮಕ್ಕೆ ಬಂದು ನಾನೇ ಕೊಲೆಗಾರ ಅಂತ ತೀರ್ಮಾನ ಮಾಡ್ಬಿಟ್ರೆ, ಅದು ಅಲ್ಲದೆ ನಾಗರಾಜ್ ರಾಯರ್ 2ನೇ ಹೆಂಡತಿಗೂ ನನಗೂ ಇರೋ ಸಂಬಂಧ ಇಡೀ ಊರಿಗೆ ಗೊತ್ತಾಗುತ್ತೆ ಅಂತ ಭಯ ಆಯ್ತು. ಅದಕ್ಕೆ ಈ ಬೊಂಬೆನೆ ಸುಟ್ಬಿಟ್ರೆ ಯಾರಿಗೂ ಏನು ಗೊತ್ತಾಗಲ್ಲ ಅಂತ ನಾನು ಈ ರೀತಿ ಮಾಡಿದೆ. ಇದ್ರಲ್ಲಿ ನಂದೇನು ತಪ್ಪಿಲ್ಲ. ನೀನ್ ಹೇಳ್ತಿರೋದೆಲ್ಲ ನಿಜ ತಾನೆ? ನನ್ನ ಆಣೆಗಳು ನಿಜ. ಬಿಟ್ಬಿಡಿ ಕುಮಾರ್, ಹೋಗು. ಇಟ್ಕೊಳ್ಳಿ ಆಚೆ ಕಡೆ. ಸರ್, ಆ ಸನ್ಯಾಸಿ ಹೇಳೋದ್ ನೋಡಿದ್ರೆ ಈ ಕುಡ್ಕ ಹೇಳಿದ ಮಾತು ನಿಜ ಅನ್ಸುತ್ತೆ. ಈ ಬೊಂಬೆಲ ಯಾರ ಸೇರ್ಕೊಂಡು ಈ ಕೆಲಸ ಮಾಡ್ತಿದ್ದಾರೆ. ಇದನ್ನ ನೋಡಿ ಆ ಕುಡ್ಕ ಇದ್ರಲ್ಲಿ ದೆವ್ವ ಸೇರ್ಕೊಂಡಿದೆ ಅಂತ ಹೇಳಿರ್ಬೇಕು. ಕರೆಕ್ಟ್. ಈ ದೆವ್ವನೂ ಅಲ್ಲ, ಭೂತನೂ ಅಲ್ಲ. ಸುಂದರಮ್ಮ, ಏನಿದು? ರಕ್ತ. ಏನ್ ಸರ್ ಇದು? ಏನು ಅಂತ ನೋಡಿ, ನಮ್ಮನ್ನೆಲ್ಲ ಹೆದರ್ಸೋದಕ್ಕೆ ಯಾರು ಆಡ್ತಿರೋ ನಾಟಕ ಇದು. ನೀವ್ ಯಾರೇನ್ ಹೆದರ್ಬೇಕಾಗಿಲ್ಲ. ಹೌದು, ನಮ್ಮಲ್ಲೇ ಯಾರೋ ಇದನ್ನ ಮಾಡ್ತಾ ಇದ್ದಾರೆ. ಅಲ್ಲ ಸರ್, ಇದು ದೆವ್ವ ಅಲ್ಲ ಅಂದ ಮೇಲೆ ನಿಂಬೆ ಹಣ್ಣಿನಿಂದ ರಕ್ತ ಹೇಗೆ ಬಂತು? ಈ ಹಾಸಿಗೆ ಮೇಲೆ ಕಾಗೆ ಹೇಗೆ ಬಂದ್ ಬಿತ್ತು? ಇದ್ರಲ್ಲಿ ಏನೋ ಟ್ರಿಕ್ಸ್ ಇದೆ ಅಷ್ಟೇ. ಇದು ದೆವ್ವನೂ ಅಲ್ಲ, ಭೂತನೂ ಅಲ್ಲ. ಕುಮಾರ್, ಅಲ್ಲಿ ನೋಡಿ. ಅಲ್ಲಿ ಬಿದ್ದಿದ್ ಬೊಂಬೆ ಇಲ್ಲಿ ಹೇಗೆ ಬಂತು? ನಮ್ಮವರೇ ಯಾರೋ ಇದನ್ನ ಇಲ್ಲಿ ತಂದಿಟ್ಟಿದ್ದಾರೆ. ಯೂನಿಟ್ ಹುಡುಗರೆಲ್ಲ ತುಂಬಾ ಗಲಾಟೆ ಮಾಡ್ತಾ ಇದ್ದಾರೆ. ಅವ್ರು ಎಲ್ರಿಗೂ ಇಲ್ಲಿರೋಕೆ ಭಯ ಆಗ್ತಾ ಇದೆ ಅಂತೆ. ನಾವೆಲ್ಲರೂ ವಾಪಸ್ ಊರಿಗೆ ಹೋಗ್ತೀವಿ ಅಂತ ಹಠ ಹಿಡಿದು ಕುಳಿತುಬಿಟ್ಟಿದ್ದಾರೆ. ಈಗ ಏನ್ ಮಾಡ್ಬೇಕು ಅಂತ ಅರ್ಥನೇ ಆಗ್ತಾ ಇಲ್ಲ ಸರ್. ನಾ ಬರ್ತೀನಿ ನಡೀರಿ. ಅಂತದೇನು ಆಗಿಲ್ರಪ್ಪ, ಸಮಾಧಾನ ಮಾಡ್ಕೊಳ್ಳಿ. ಇನ್ 8 ದಿವಸದಲ್ಲಿ ನಮ್ ಶೂಟಿಂಗ್ ಮುಗ್ದೋಗುತ್ತೆ. ಏನ್ ಮುಗ್ದೋಗೋದು? ಇಲ್ಲಿ ನೋಡಿ, ಹಣದ ಮೇಲೆ ಹಣ ಬೀಳ್ತಾ ಇದೆ. ನಮ್ಗೆ ಪ್ರಾಣದ ಮೇಲೆ ಆಸೆ ಇಲ್ವಾ? ನಾವು ಹೊಟ್ಟೋಗ್ತೀವ್ರಿ, ಇಲ್ಲಿರೋದಿಲ್ಲ. ಏನ್ರಪ್ಪ, ಏನ್ ವಿಷಯ? ಸರ್, ನಮ್ಗೆ ಇರಕ್ ಭಯ ಆಗತ್ತೆ, ನಾವು ಹೋಗ್ತೀವಿ. ಅಲ್ರಪ್ಪ, ನೀವೇ ಹೀಗಂದ್ರೆ ಹೇಗೆ? ಲಕ್ಷಾಂತರ ರೂಪಾಯಿ ದುಡ್ಡು ಹಾಕಿರೋ ಪ್ರೊಡ್ಯೂಸರ್ ಗತಿ ಏನಾಗ್ಬೇಕು? ಅಲ್ಲ ಸರ್, ಅವ್ರು ಹಣ ಹಾಕಿದ್ದಾರೆ ಅಂತ ಹೇಳಿ ನಾವು ಪ್ರಾಣ ಕಳ್ಕೊಳಕಾಗತ್ತಾ? ಇಲ್ಲಿ ನೋಡ್ರಿ, ಈಗಾಗಲೇ 3/4 ಭಾಗ ಶೂಟಿಂಗ್ ಮುಗ್ದೋಗಿದೆ. ಇನ್ನೊಂದ್ ಸ್ವಲ್ಪ ದಿವಸದಲ್ಲಿ 1/4 ಭಾಗನೂ ಮುಗ್ದೋಗುತ್ತೆ. ಆಮೇಲೆ ನಾವೆಲ್ಲರೂ ಒಟ್ಟಿಗೆ ಹೋಗೋಣ. ಏನ್ ಸರ್ ಗಲಾಟೆ? ಏನಿಲ್ಲ, ಇವ್ರಿಗೆಲ್ಲ ಇಲ್ಲಿರೋಕ್ ಭಯ ಆಗ್ತಿದೆ ಹೋಗ್ತೀವಿ ಅಂತ ಗಲಾಟೆ ಮಾಡ್ತಿದ್ದಾರೆ. ಇಂಪಾಸಿಬಲ್. ಯಾರು ಇಲ್ಲಿಂದ ಹೋಗ್ಕೂಡ್ದು. ಕೊಲೆಗಾರ ಯಾರು ಅಂತ ತೀರ್ಮಾನ ಆಗೋವರೆಗೂ ಎಲ್ಲರೂ ಇಲ್ಲೇ ಇರ್ಬೇಕು. ಆಗೇನಾರು ಹೋಗೋ ಪ್ರಯತ್ನ ಪಟ್ರೆ ಅವ್ರನ್ನೇ ಕೊಲೆಗಾರ ಅಂತ ಒಳಗೆ ಹಾಕ್ಬಿಡ್ತೀನಿ. ಹುಷಾರ್, ಹೋಗಿ ಇಲ್ಲಿಂದ. ಏನ್ ವಿಷಯ ಇನ್ಸ್ಪೆಕ್ಟ್ರೆ? ನಮ್ಮ ಮೇಲಿನ ಆಫೀಸರ್ ಇಂದ ಪ್ರೆಷರ್ ಬರ್ತಾ ಇದೆ. ನಾವು ಮಾಡ್ತಿರೋ ಇನ್ವೆಸ್ಟಿಗೇಷನ್ ಇನ್ನು ತೀವ್ರಬೇಕಾಗಿದೆ. ಆದ್ರಿಂದ ಇಲ್ಲಿಂದ ಯಾರು ಹೋಗದೆ ಇರೋ ನೋಡ್ಕೊಳ್ಳೋ ಜವಾಬ್ದಾರಿ ತಮ್ದು ಸರ್. ಓಕೆ, ಅದ್ರ ಬಗ್ಗೆ ನೀವು ವರ್ರಿ ಮಾಡ್ಬಿಡಿ. ಬನ್ನಿ, ನಡೀರಪ್ಪ. ಶ್ರೀಕಂಠು, ಶ್ರೀಕಂಠು,
ಶ್ರೀಕಂಠು 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 ಇಲ್ಲಾಯ್ತು ಸರ್. ಎಲ್ಲಿ ಸರ್ ಹೆಣ? ಶ್ರೀಕಂಠು ಹಣ ಇಲ್ಲೇ ಇತ್ತು ಸರ್. ಆ ದೆವ್ವ ಅದನ್ನ ಎತ್ಕೊಂಡು ಹೋಗ್ಬಿಟ್ಟಿದೆ. ಏನು ದೆವ್ವನ? ಹ್ಞೂ ಸರ್, ಆ ದೆವ್ವ ಬಹಳ ಭಯಂಕರವಾಗಿತ್ತು ಸರ್. ಏನ್ರಿ ನೀವು ಅದನ್ನೆಲ್ಲ ನಂಬ್ತೀರಾ? ನನ್ನಾಣೆ ನಿಜ ಸರ್. ಆ ದೆವ್ವ ಆ ಗುಡ್ಡದ ಮೇಲೆ ನಿಂತ್ಕೊಂಡಿತ್ತು ಸರ್. ಅದು ನಮ್ ಶ್ರೀಕಂಠನೆಲ್ಲ ಕೊಂದಾಕಿತ್ತು ಸರ್. ಹಾಗಾದ್ರೆ ಎಲ್ಲೋಯ್ತು ಹಣ? ರೀ ನೀವ್ಯಾಕ್ರಿ ಇಷ್ಟೊತ್ತಿ ಹಾರೆ ಗೊದ್ಲಿ ಹಿಡ್ಕೊಂಡು ಅಲ್ಲಿಗೆ ಹೋಗಿದ್ರಿ? ಸರ್ ಅದು ನನ್ನ ಕ್ಷಮಿಸ್ಬಿಡಿ ಸರ್. ನಾನು ಇಲ್ಲಿಗೆ ಬಂದಿತ್ತು ಪಿಕ್ಚರ್ ಮಾಡ್ಬೇಕು ಅಂತ ಅಲ್ಲ ಸರ್. ಹಾ ಮತ್ತೆ ಅದಕ್ಕೆ? ಅದು ಇಲ್ಲಿರೋ ನಿಧಿಗೋಸ್ಕರ. ನಿಧಿನ? ಹೌದು ಸರ್. ಇಷ್ಟೆಲ್ಲ ಅನಾಹುತವಾಗ್ತಿರೋದು ಆ ನಿಧಿಗೋಸ್ಕರನೇ. ಶ್ರೀಕಂಠ, ಈ ಎಸ್ಟೇಟ್ ಅಲ್ಲಿ ಎಲ್ಲೋ ಒಂದ್ ಕಡೆ ನಿಧಿ ಇದೆ. 8 ದಿವಸ ಶೂಟಿಂಗ್ ಹಾಕೊಂಡ್ರೆ ಸುಲಭವಾಗಿ ಅದನ್ನ ಹುಡುಕ್ಬೋದು ಅಂತ ಹೇಳಿದ್ದ. ನೆನ್ನೆವರೆಗೂ ಹುಡುಕ್ತಿದ್ವಿ, ಆದ್ರೆ ಸಿಗ್ಲಿಲ್ಲ. ನೆನ್ನೆ ರಾತ್ರಿ ಆ ನಿಧಿ ಇರೋ ಜಾಗ ಅವನು ಗೊತ್ತಾಯ್ತು ಅಂತ ಕಾಣುತ್ತೆ. ರಾತ್ರಿ 12 ಗಂಟೆ ಅಷ್ಟೊತ್ತಿಗೆ ಅಲ್ಲಿಗೆ ಬರೋ ಕೇಳಿದ್ದ. ಆದ್ರೆ ನಾನು ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಆ ದೆವ್ವ ಅವನನ್ನ ಸಾಯಿಸ್ಬಿಟ್ಟಿತ್ತು. ನಿಧಿ ಎಲ್ಲಿದೆ ಅಂತ ಹೇಳ್ದ? ಅವನಿಗೂ ಸರಿಯಾಗಿ ಗೊತ್ತಿರ್ಲಿಲ್ಲ. ರಾತ್ರಿ ಎಲ್ಲ ಹುಡುಕ್ತಿದ್ದ. ನೆನ್ನೆ ಅದೆಲ್ಲಿದೆ ಅಂತ ಗೊತ್ತಾಯ್ತು. ಆ ದೆವ್ವ ಅಷ್ಟ್ರಲ್ಲಿ ಅವನನ್ನ ಸಾಯಿಸ್ಬಿಡ್ತು ಸರ್. ಆ ದೆವ್ವ ಆ ನಿಧಿನ ಕಾಯ್ತಾ ಇದೆ ಸರ್. ಭಾರತಿ, ಯಾವ್ದೇ ಅದು ನಿಧಿ ನಮಗ್ ಗೊತ್ತಿಲ್ದಿರೋದು? ಈ ಶೂಟಿಂಗ್ನವರು ಇದಕ್ಕೋಸ್ಕರ ಬಂದಿರೋದು. ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಆ ನಿಧಿನ ದೆವ್ವ ಬೇರೆ ಕಾಯ್ತಾ ಇದೆಯಂತೆ. ಏನ್ ಕಥೆನೋ ಏನೋ, ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಕೃಷ್ಣ, ಭಾರತಿ, ನಿಮ್ಮಿಬ್ಬರಿಗೂ ಒಂದ್ ಮಾತು ಹೇಳ್ತೇನೆ, ತಪ್ಪು ತಿಳಿಯಲ್ಲ ತಾನೆ? ಏನಜ್ಜಿ ನೀನು 20 ವರ್ಷಗಳಿಂದ ಈ ಮನೇಲಿ ದುಡಿತಾ ಇದೀಯಾ. ನಮ್ಮನ್ನ ನಿನ್ ಮಕ್ಳಿಗಿಂತ ಹೆಚ್ಚಾಗಿ ನೋಡ್ಕೋತಾ ಇದೀಯಾ. ನೀನ್ ಹೇಳಿದ್ರೆ ಬೇಜಾರ್ ಮಾಡ್ಕೋತೀವಾ? ಹೇಳು. ಈ ಸಿನಿಮಾದವರು ಶೂಟಿಂಗ್ ಮುಗಿಸಿ ಹೋಗೋವರೆಗೂ ನೀವಿಬ್ರು ಈ ಮನೆ ಬಿಟ್ಟು ಹೊರಗಡೆ ಹೋಗ್ಲೇಬಾರ್ದು. ಆ ಏನಜ್ಜಿ, ಏನ್ ಹೇಳ್ತಾ ಇದೀಯ ನೀನು? ಹೌದಪ್ಪ, ಇದೆಲ್ಲ ದೆವ್ವದ ಕಾಟ. ಅದಕ್ಕೆ ಆ ಸನ್ಯಾಸಿನ ಕರೆಸಿ ಮನೆಗೆ ಅಷ್ಟಿಗ್ ಬಂದ ಮಾಡ್ಸಿರೋದು. ನೀವಿಬ್ರು ಹೊರಗಡೆ ಹೋಗ್ತೀರಾ ಇದ್ರೆ ಆ ದೆವ್ವ ಒಳಗ್ ಬರುದೇ ಇಲ್ಲ. ಈ ಸನ್ಯಾಸಿ ಅಷ್ಟದಿಗ್ ಬಂದನ. ಏನಜ್ಜಿ ಇದೆಲ್ಲ? ಕೃಷ್ಣ, ನೀನ್ ಇನ್ನೂ ಹುಡುಗ ಬುದ್ಧಿ ಬಿಟ್ಟಿಲ್ಲ. ಸುಂದರಮ್ಮ ಹೇಳಿದ್ದನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೋ. ಅಲ್ಲಪ್ಪ, ನಾವ್ ಹೊರಗೆ ಹೋಗ್ಬಾರ್ದು ಅಂದ್ರೆ ಹೇಗೆ? ನೋಡಮ್ಮ, ನೀನು ಯಾರ ಜೊತೆ ಮಾತಾಡ್ಬೇಕಾದ್ರೂ ಮನೆಗೆ ಕರಿ. ನೀನು ಮಾತ್ರ ಹೊರಗೆ ಹೋಗ್ಬಾರ್ದು, ಅರ್ಥ ಆಯ್ತಾ? ಅಲ್ಲಪ್ಪ, ಒಂದ್ ವೇಳೆ ಅದು ಬಾಯಿ ಮುಚ್ಕೊಂಡು ಮನೇಲಿ ಬಿದ್ದಿರೋ. ನೀನೇನಾದ್ರೂ ಹೊರಗೆ ಹೋಗೋದ್ರ ನೋಡಿದ್ರೆ ಚರ್ಮ ಸುಲ್ದು ಬಿಡ್ತೀನಿ. ಏನ್ರಿ ಇದು? ಮತ್ತೊಂದು ಕೊಲೆ ಆಯ್ತಲ್ರಿ ಈ ಸ್ಟೇಟ್ ನಲ್ಲಿ? ಸರ್, ಇಷ್ಟೆಲ್ಲ ಆಗ್ತಾ ಇರೋದು ಆ ಎಸ್ಟೇಟ್ ನಲ್ಲಿರೋ ಗುಪ್ತ ನಿಧಿಗೋಸ್ಕರ ಸರ್. ಏನು ನಿಧಿನಾ? ಹ್ಞೂ ಸರ್, ಇಷ್ಟೆಲ್ಲ ಕೊಲೆ ಆಗ್ತಾ ಇರೋದು ಆ ನಿಧಿಗೋಸ್ಕರ. ಆ ನಿಧಿನ ದೆವ್ವ ಕಾಯ್ತಾ ಇದೆ ಸರ್. ಹಿಂಗೆ ಪೊಲೀಸ್ ಆಫೀಸರ್ ಈ ರೀತಿ ಮಾತಾಡಕ್ ನಾಚಿಕೆ ಆಗಲ್ಲ ನಿಮಗೆ? ಐ ಆಮ್ ಸಾರಿ ಸರ್. ನೀವು ಅಲ್ಲಿ ಇನ್ವೆಸ್ಟಿಗೇಷನ್ ಶುರು ಮಾಡಿದ ಮೇಲೂ ಅಲ್ಲಿ ಮರ್ಡರ್ ಆಗಿದೆ ಅಂದ್ರೆ ಏನ್ರಿ ಅದರ ಅರ್ಥ? ನಾನು ಅವತ್ತಲ್ಲಿ ಇರ್ಲಿಲ್ಲ ಸರ್. ನೋಡಿ, ಐ ಆಮ್ ಗಿವಿಂಗ್ ಯು ಅ ಲಾಸ್ಟ್ ಅಂಡ್ ಅ ಫೈನಲ್ ವಾರ್ನಿಂಗ್. ನೀವು ಅಲ್ಲಿ 24 ಗಂಟೆನೂ ಇರಬೇಕು. ಅಲ್ಲಿದ್ದವ್ರಿಗೆ ಪ್ರೊಟೆಕ್ಷನ್ ಕೊಡಬೇಕು. ಈ ಆದಷ್ಟು ಬೇಗ ಇನ್ವೆಸ್ಟಿಗೇಷನ್ ನಲ್ಲಿ ಏನು ಪ್ರೋಗ್ರೆಸ್ ಕಾಣಲಿಲ್ಲ ಅಂದ್ರೆ ನಿಮಗೆ ನೀರು ನೆರಳಿಲ್ಲದ ಪ್ಲೇಸ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಗೊತ್ತಾಯ್ತಾ? ಎಸ್ ಸರ್. ಗೆಟ್ ಲಾಸ್ಟ್.
ಆ ತರಕಂಟೆ ಆಫೀಸರ್ ಏನ್ ಗೊತ್ತು ಓಹೋ ಕುಂತು ಹೇಳ್ಬಿಟ್ಟ ಅವ್ನು ಹೇಳಿದ ತಕ್ಷಣ ನಾವಿಲ್ಲಿ ಬಂದು ಹಿಡಿಬೇಕು ಏನ್ ಹಿಡಿಬೇಕು ಮನೇಲಿ ಹಿಲಿನೇ ಹಿಡಿಯಕ್ಕಾಗಲ್ಲ ಇಲ್ಲಿ ದೆವ್ವಲ್ಲಿ ಹಿಡಿಬೇಕಂತೆ ಬಂದು ಹಿಡಿದ್ರೆ ಗೊತ್ತಾಗ್ತಿತ್ತು ಅವನಿಗೆ ನನ್ನ ಮಗನ ಹಿಡಿಯೋ ಇವನ್ ಕಾಟ ಬೇರೆ ಅಲ್ಲಿ ನೋಡಿದ್ರೆ ಆ ನನ್ನ ಮಗನ ಕಾಟ ಇಲ್ಲಿ ನೋಡಿದ್ರೆ ಇವನ್ ಕಾಟ ಈ ಮಧ್ಯದಲ್ಲಿ ಈ ಸಿನಿಮಾ ನನ್ನ ಮಕ್ಳ ಕಾಟ ಬೇರೆ ಏನಿ ನನ್ನ ಮಕ್ಳು ಸಿನಿಮಾ ತೆಗಿಯೋದು ನಾನು ನನ್ನ ಮಕ್ಳ ಹೇಳೋ ಬೇವರ್ಸಿ ನನ್ನ ಮಕ್ಳ ಕಂತ್ರಿ ನನ್ನ ಮಕ್ಳ ಹಲ್ಕ ನನ್ನ ಮಕ್ಳ ಪಿಕ್ಚರ್ ತೆಗಿತ ಏನಮ್ಮ ಇಸ್ತ್ರಿ ಮಾಡ್ತಾ ಇದೀಯಾ ಮದುವೆ ಆಗಿ ಮನೇಲಿ ಇರೋದ್ಬಿಟ್ಟು ಪಿಕ್ಚರ್ ಬೇರೆ ತೆಗಿತ್ಯಾ ನೀವು ತೆಗಿಯೋ ಪಿಕ್ಚರ್ ನಾವು ನೋಡ್ಬೇಕು ನನ್ನ ಮಕ್ಳು ಲೋ ದೆವ್ವ ಏನೋ ದೆವ್ವಲ್ಲ ಸರ್ ಕ್ಯಾಮ್ರಾಮನ್ ಕ್ಯಾಮ್ರಾಮನ್ ಒಳಗೆ ಕಾಡ ಪಾಪ ಇದ್ದಾಗ ನಾನು ಬೇವರ್ಸಿ ನನ್ನ ಮಗ ಏನ್ ಶ್ರೀರಂಗ ದರ್ಶನ ಒಳಗೆ ಅಲ್ಕಂದ ಬರಲಿ ಏನದು ಕಾಫಿನ ಇನ್ಮೇಲೆ ಟೈಮ್ ಸರ ಕಾಫಿ ತಿಂಡಿ ಊಟ ಬರ್ಬೇಕು ಬರ್ಲಿಲ್ಲ ಹೊತ್ತು ಬಿಟ್ಟೇನು ಹೋಗ ಒಳ್ಳೆ ತೊಟ್ಟಿ ನನ್ನ ಮಗ ಇದ್ದಾಗ ಫ್ಲಾಶ್ ಇಟ್ಕೊಂಡು ಹೋಗ್ತಾ ಇದ್ದಾನೆ ನನ್ನ ಮಗ ಲೈ ತುಕಡಿಕೆ ಈ ತೊಟ್ಟಿ ಶೂಟಿಂಗ್ ನನ್ನ ಮಕ್ಕಳಲ್ಲಿ ಯಾರೋ ಒಬ್ರು ಇಂತ ಹಲ್ಕ ಕೆಲಸ ಮಾಡಿದ್ದಾರೆ ಅನ್ಕೊಂಡಿದ್ದೆ ಬೇವರ್ಸಿ ನನ್ನ ಮಗ ಸಿಗಾಕೊಂಬಿಟ್ಟ ನೋಡು ನನ್ನ ನೋಡಿದ ತಕ್ಷಣ ಹೆಂಗ್ ಬೆವ್ತ್ಕೊಂಡ್ಬಿಟ್ಟಿದ್ದಾನೆ ಬಾರೋ ಇಲ್ಲಿ ಕೊಲೆಗಳು ಮಾಡಿ ಗಡ್ಡ ಬಿಟ್ಕೊಂಡ್ಬಿಟ್ಟಿದ್ಯಾ ಬಾರೋ ಇಲ್ಲಿ ಬಾರನ್ನ ಮಗನೇ ಲೇ ಒಳ್ಳೆ ವೀರಪ್ಪನ ಇದ್ದಂಗೆ ಇದೆಯಲ್ಲ ನನ್ನ ಮಗನೇ ನಾನು ನೋಡಿ ಬೆವ್ತ್ಕೊಂಡ್ಬಿಟ್ಟಿಲ್ಲ ಏನೋ ಇಲ್ವಾ ಮಡಗ್ಬಿಡ್ತೀನಿ ನೋಡ ಹಲ್ಕ ನನ್ನ ಮಗನೇ ಮುಖ ತೊಳ್ಕೊಂಬಂದೆ ಸರ್ ಮುಖ ತೊಳ್ಕೊಂಬಂದ್ಯಾ ಥೂ ಬೇವರ್ಸಿ ನನ್ನ ಮಗನೇ ಅರ್ಧ ಕೆಲಸ ಜಾಸ್ತಿ ಆತಲ್ಲ ಕಜ್ಜಿ ಕಂತ್ರಿ ನನ್ನ ಮನೆ ಬಾರೋ ಇಲ್ಲಿ ಇನ್ಮೇಲೆ ನನ್ನ ಠಿಕಾಣಿ ಇಲ್ಲೇ ಹಾಸಿಗೆ ಟೆಂಟ್ ರೆಡಿ ಆಗ್ಬೇಕು ಎಲ್ಲ ನನ್ನ ಮಕ್ಳನ್ನ ಕರಿ ಎಲ್ಲರದ್ದು ಫಿಂಗರ್ ಪ್ರಿಂಟ್ಸ್ ತಗೋಬೇಕು ಹೋಗೋ ಕರಿಯ ನನ್ನ ಮಕ್ಕ ಕಜ್ಜಿ ಕಂದ್ಲೈ ಬೇವರ್ಸಿ ನಮ್ಮ ಏನೋ ಮಾಡ್ತಾ ಇದ್ಯಾ ಹೋಗಿ ನೋಡೋದೇನು ಕಂತ್ರಿ ಕಜ್ಜಿ ಬೇವರ್ಸಿ ನನ್ನ ಮಕ್ಳು ಪಿಕ್ಚರ್ ತೆಗಿತಾರಂತೆ ಪಿಕ್ಚರ್ ಎಲ್ಲಾದ್ರೆ ಪ್ರೊಡ್ಯೂಸರ್ ಡೈರೆಕ್ಟರ್ ಕಾಶಿನಾಥ್ ಅಂತೆ ನನ್ನ ಮಕ್ಳು ಈ ಪಿಕ್ಚರ್ ತೆಗೆಯೋದು ನನ್ನ ಮಕ್ಳು ಒಬ್ರು ಕಣ್ಣಿಗೆ ಕಾಣೋದೇ ಇಲ್ಲ ನಮಸ್ಕಾರ ಸರ್ ಅದೇ ಕೊಲೆ ಬಗ್ಗೆ ರಿಪೋರ್ಟ್ ಮಾಡ್ಬೇಕಾಗಿತ್ತು ಫಿಂಗರ್ ಪ್ರಿಂಟ್ಸ್ ಬೇಕಾಗಿತ್ತು